ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ನಿಮ್ಗೆ ಏನು ಇಷ್ಟ ಆಯಿತು? ಶಿವರಾಜ್ ಕುಮಾರ್ ಆ್ಯಕ್ಟಿಂಗು ಚೆನ್ನಾಗಿ, ಕೊರಿಯೋಗ್ರಫಿ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ. ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಸರ್ ಫಿಲ್ಮ್. ಸಿನಿಮಾ ಹೇಗಿದೆ? ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್. ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಸಿನಿಮಾ ಹೇಗಿದೆ? ಸಿನಿಮಾ ಹೇಗಿದೆ? ಸೂಪರ್. ಸಿನಿಮಾ ಹೇಗಿದೆ? ಸೂಪರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಸಿನಿಮಾ ಹೇಗಿದೆ? ಶಿವಣ್ಣ ಇನ್ ಫೈರ್, ಜೈ ಭೈರತ್ ರಣಕಲ್. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಸಿನಿಮಾ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಸರ್. ಮೂವಿ ಸೂಪರ್ ಆಗಿದೆ. 100 ಪಕ್ಕ. ಮೂವಿ ಏನು ಇಷ್ಟ ಆಯ್ತಾ? ಏನು ಇಷ್ಟ ಆಗಿಲ್ಲ ಅಂತ ಕೇಳಿ. ಸೂಪರ್ ಆಗಿದೆ, ಸಖತ್ತಾಗಿದೆ, ಬೊಂಬಾಟಾಗಿದೆ ಫಿಲಮು. ನಮ್ಮ ಕನ್ನಡದಲ್ಲಿ ಇಂಥ ಒಂದು ಫಿಲಮ್ ವೇಟಿಂಗ್ ಮಾಡ್ತಾ ಇದ್ವಿ, ಅದು ಇಯರ್ ಎಂಡಿಂಗ್ ಅಲ್ಲಿ ಬಂದಿದೆ. ಸೂಪರ್. ಫ್ಯಾಮಿಲಿ ಎಲ್ಲ ನೋಡೋ ಸಿನಿಮಾ ಆಗಿದೆ. ಸೂಪರ್. ಮಾಸ್ ಇಸ್ ಬಾಸ್. ಮಾಸ್ ಕ್ಲಾಸ್ ಎಲ್ಲ ಸೂಪರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಸಿನಿಮಾ ಏನು ಇಷ್ಟ ಆಗಿದೆ? ಸೂಪರ್. ಶಿವಣ್ಣ ಆಕ್ಟಿಂಗ್ ಸರ್ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ ಸರ್. ಸೂಪರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಬಟ್ ಸ್ವಲ್ಪ ಗಲಾಟೆ ವೈಲೆನ್ಸ್. ಶಿವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬ್ಯಾಡ್ ಗೈ, ಗುಡ್ ಗೈ ಟು ಬ್ಯಾಡ್ ಗೈ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ನಮ್ಗೆ ತುಂಬ ಇಷ್ಟ ಆಯ್ತು, ಸಖತ್ತಾಗಿತ್ತು. ಸಿನಿಮಾ ಮ್ಯೂಸಿಕ್ಕು, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ಯಾರಿಟಿ ಸಿನಿಮಾ ಮಾಡೋ ಥರ ಆಗಿದೆ. ಹಾಂ ಚೆನ್ನಾಗಿತ್ತು. ಚೆನ್ನಾಗಿತ್ತು ತುಂಬ ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಸಿನಿಮಾದ ಹೈಲೈಟ್ಸ್ ಅಂದರೆ ಲೈಕ್ ಇವ್ರು ಶಿವರಾಜ್ ಕುಮಾರ್ ಎಂಟ್ರಿ ಸೀನ್ಸು ಮತ್ತು ಮಫ್ತಿಗೆ ಒಂದು ಲೈಕ್ ಪ್ರೀವಿಯಸ್ ಹೆಂಗಿತ್ತು ಅಂತ ಸೀಕ್ವೆಲ್ ಇದು ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ನೋಡ್ಬೋದು. ಸಾಮಾಜಿಕವಾಗಿ ಯಾವ ಥರ ನಡೀತದೆ ನ್ಯಾಯದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸಿದ್ದಾರೆ ಇದರಲ್ಲಿ. ಈಗ ನಾನು ಭೈರತಿ ರಣಗಲ್ ಚಿತ್ರವನ್ನು ನೋಡಿದ ಮೇಲೆ ನನಗೆ ಅನ್ನಿಸ್ತದೆ ಆ ರೀತಿ ಒಂದು ಪಿಕ್ಚರ್ ಮಾಡಬೇಕು ಅನ್ನೋ ಆಸೆ ಹುಟ್ಟಿದೆ. ನಿರ್ದೇಶಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿರ್ದೇಶಕರು ಇನ್ನೂ ಉತ್ತಮವಾದ ಚಿತ್ರವನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಶಿವಣ್ಣವ್ರ ಕಂಪನಿಯಿಂದ, ಅಂದರೆ ಗೀತಕ್ಕ ಅವ್ರು ಮಾಡಿರೋ ಪಿಕ್ಚರು ಇದು. ಪ್ರೊಡಕ್ಷನ್ನು ಶಿವಣ್ಣವ್ರದ್ದು ಪ್ರೊಡಕ್ಷನ್ನು. ಅವರು ಉತ್ತಮವಾದ ಒಂದು ಪಿಕ್ಚರ್ನ ತಯಾರು ಮಾಡಿ ಇವತ್ತು ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ನೋಡಲೇಬೇಕು. ಉತ್ತಮವಾಗಿ ನಿರೂಪಣೆ ಮಾಡಿದ್ದಾರೆ. ನಿರ್ದೇಶಕರ ಕೆಲಸ ಚೆನ್ನಾಗಿದೆ. ಸಾಹಸ ದೃಶ್ಯಗಳಂತೂ ಬಹಳ ಉತ್ತಮವಾಗಿದೆ. ಇಂಗ್ಲೀಷ್ ಪಿಕ್ಚರ್ ಥರ ಒಂದೊಂದು ಸ್ಟೆಂಟು ಸೂಪರಾಗಿ ಬಂದಿದೆ. ಶಿವಣ್ಣವರ ಅಭಿನಯ ಹೇಳುವಂತೆ ಇಲ್ಲ, ಉತ್ತಮವಾದ ಅಭಿನಯ. ಇನ್ನು ಕನ್ನಡಕ್ಕೆ ಅಂಥ ಒಬ್ಬ ಪುಣ್ಯಾತ್ಮ ಸಿಗೋದೇ ಕಷ್ಟ. ಅಂಥ ಪುಣ್ಯಾತ್ಮನನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ನಾನು ಆಶಿಸ್ತೀನಿ. ಬಾಕ್ಸ್ ಆಫೀಸ್ ಚೆನ್ನಾಗಿ ಕಲೆಕ್ಷನ್ ಆಗ್ಬೋದು. ನನ್ನ ಅಂದಾಜು ಒಂದು 100 ದಿನ ಚೆನ್ನಾಗಿ ಓಡ್ಬೋದು ಅಂತ. ಎಷ್ಟೇ ಫೈಟ್ ಬಂದರೂ ಶಿವಣ್ಣ ಮಾತ್ರ ಗೆಲ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಫ್ಟಿ 2 ಈಗ ಎಂಕರೇಜ್ ಮಾಡಬೇಕು ಪ್ರೇಕ್ಷಕರು ಎಂಕರೇಜ್ ಮಾಡಿದರೆ ಮಫ್ಟಿ 2 ಖಂಡಿತ ಬರುತ್ತೆ. ಸಿನಿಮಾ ಹೇಗೆ ಅನಿಸುತ್ತೆ ಸರ್? ಸೂಪರ್ ಆಗಿದೆ ಅಣ್ಣ, ನಿಜವಾಗ್ಲೂ ಕನ್ನಡ ಸಿನಿಮಾದಲ್ಲಿ ಶಿವಣ್ಣ ಅಂದ್ರೆ ಸ್ವ್ಯಾಗ್ ಅಂದರೆ ಶಿವಣ್ಣ. ಸರ್, ಈ ಸಿನಿಮಾ ನೋಡಿದಾಗ ಬೇರೆ ಸಿನಿಮಾ ನೋಡೋ ಥರ ಅನಿಸ್ತಾ ನಿಮಗೆ ಸೀನ್ಗಳು? ಬೇರೆ ಸಿನಿಮಾ ಅಂತಲ್ಲ, ಮಫ್ತಿ ನೋಡಿದರೆ ಮಫ್ತಿಯಿಂದ ಶಿವಣ್ಣಂದು ಏನು ಕ್ಯಾರೆಕ್ಟರ್ ಇದೆಯಲ್ಲ, ಅದಕ್ಕೆ ಆ್ಯಕ್ಚುಲಿ ಆ ಲೆವೆಲ್ ಎಲಿವೇಶನ್ ಮಫ್ತಿಯಲ್ಲಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ಮೇನ್ ರೀಸನ್ ಈ ಪಿಕ್ಚರಲ್ಲಿ ಅವ್ರನ್ನ ತೋರಿಸಿರೋ ರೀತಿ, ಈ ಪಿಕ್ಚರಲ್ಲಿ ಅವ್ರಿಗೆ ಕೊಟ್ಟರೆ ಎಲಿವೇಶನ್ನು. ಮಫ್ತಿಯಲ್ಲಿ ಶಿವಣ್ಣ ನಾವು ನೋಡಿದಾಗ ಒಂದು ಸ್ವಲ್ಪ ಓವರ್ ಬಿಲ್ಡಪ್ ಅಂತ ಕೆಲವೊಬ್ರಿಗೆ ಅನ್ಸ್ಬೋದು, ಬಟ್ ಆ ಓವರ್ ಬಿಲ್ಡಪ್ಪಿಗೆ ಹಿಂದೆ ರೀಸನ್ ಏನು ಕೊಡಬೇಕಲ್ಲ ಈ ಪಿಕ್ಚರಲ್ಲಿ ಕೊಟ್ಟವ್ರು. ಮಫ್ತಿ ನೆಕ್ಸ್ಟ್ ಲೆವೆಲ್ ಇದೆ, ಅದ್ರ ನೆಕ್ಸ್ಟ್ ಲೆವೆಲ್ ಭೈರತಿ ರಣಗಲ್ ಇದೆ. ಇನ್ನು ನೆಕ್ಸ್ಟ್ ಪಾರ್ಟ್ ಬಂದರೂ ಕೂಡ ಸುಮ್ಮನೆ ಕಣ್ಣು ಮುಚ್ಕೊಂಡು ಓಡುತ್ತೆ. ಕರ್ನಾಟಕದಲ್ಲಿ ನಮ್ಮ ಕಿಂಗು ಒಬ್ಬರೇ ಇರೋದು, ಅವ್ರನ್ನ ಕಾಪಾಡ್ಕೊಳ್ಳೋಣ, ಅವ್ರು ಚೆನ್ನಾಗಿ ಮೂವೀಸ್ ಮಾಡಲಿ, ಒಳ್ಳೆ ನಮ್ಮ ಶಿವಣ್ಣ ಇನ್ನೊಂದು 100 ವರ್ಷ ಚೆನ್ನಾಗಿ ಬದುಕಲಿ, ಹ್ಯಾಟ್ರಿಕ್ ಇರೋ ಥರ ಹ್ಯಾಟ್ರಿಕ್ ಇಯರ್ಸ್ ಬದುಕಲಿ ಅಂದ್ಕೊಂಡು. ಶಿವಣ್ಣ ಅಂತ ಸ್ವ್ಯಾಗ್ ಸೂಪರ್. ಈ ಮೂವಿ ಫುಲ್ ಎಲ್ಲ ಹೆಂಗೆ ಅಂದರೆ ಎಲ್ಲ ಇಂಟ್ರೋಲ್ ಸೀನ್ಗಳೇ, ಎಲ್ಲ ಕ್ಲೈಮ್ಯಾಕ್ಸ್ ಸೀನ್ಗಳೇ ಇರ್ತದೆ. ಶಿವಣ್ಣ ಈ ಸಿನಿಮಾದ ಸ್ಪೆಷಲ್ ಅಂತ ಜನ ಏನಕ್ಕೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕು? ಒಂದು ಶಿವಣ್ಣನ ಆ್ಯಕ್ಟಿಂಗು
ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಲೈಕ್ ಅವ್ರದ್ದು ಐ ತೋರ್ಸೋದಿರುತ್ತಲ್ಲ ಸ್ವ್ಯಾಗ್ ಅದು ಸೂಪರ್. ಸರ್ ಮಫ್ತಿ 2 ಏನಾದ್ರು ಬರುತ್ತೆ ಚಾನ್ಸಸ್ ಇದೆಯಾ? ಮಫ್ತಿ 2 ಬಂದರೂ ಪರವಾಗಿಲ್ಲ. ಸೊ ಅದರಿಂದ ಇದು ಮುರಳಿಗೂ ಒಂದು ಹಿಟ್ಟಾಗ್ಬೋದು. ಮುರಳಿಗೂ ಹಿಟ್ಟಾಗುತ್ತೆ, ಶಿವಣ್ಣಗೂ ಹಿಟ್ಟಾಗುತ್ತೆ. ಸೊ ನೆಕ್ಸ್ಟ್ ಮೂವಿ ಬಂದರೂ ಓಡುತ್ತೆ. ಸೂಪರ್ ಸರ್, ಶಿವಣ್ಣ ಸೂಪರ್, ಎಕ್ಸಲೆಂಟ್. ಸಿನಿಮಾ ಹೇಗಿರುತ್ತೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಶಿವರಾಜ್ ಕುಮಾರ್ ಅವರು ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಬಂದಿದೆ. ಎಲ್ಲರೂ ಮನೆಯವರು ಬಂದು ಎಲ್ಲರೂ ಬಂದು ನೋಡ್ಬೋದು ಸರ್, ಚೆನ್ನಾಗಿ ಮಾಡಿದ್ದಾರೆ.